ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಇಷ್ಟೆಲ್ಲ ಕುತಂತ್ರ ಮಾಡಿರೋದು ಗೊತ್ತಾದ್ಮೇಲೆ ಸುಮ್ಮನೆ ಇರ್ಬೇಕು ಅಂತಿದ್ಯಾ? ನೀನ್ ಚೆನ್ನಾಗಿರ್ಬಾರ್ದು ಅಂತಾನೆ ಅವಳು ಹೀಗೆಲ್ಲ ಮಾಡಿರೋದು. ಈಗಾಗ್ಲೇ ಪುಷ್ಪಕ್ ಫ್ಯಾಮಿಲಿ ಎಷ್ಟು ಡಿಸ್ಟರ್ಬ್ ಆಗಿದೆ ಅಂತ ನಿಮ್ಗೆಲ್ಲ ಏನಾದ್ರೂ ಒಂಚೂರು ಐಡಿಯಾ ಇದೆಯಾ? ಈ ವಿಚಾರ ಏನಾದ್ರೂ ಹೊರಗಡೆ ಬಂದ್ರೆ ನಮ್ ಕಂಪನಿ ಮರ್ಯಾದೆ ಹೋಗುತ್ತೆ. ಮೈನಿನ ವಿಚಾರ ಏನಾದ್ರೂ ಹೊರಗಡೆ ಬಂದ್ರೆ ಸೋಷಿಯಲ್ ಮೀಡಿಯಾ, ನ್ಯೂಸ್ ಚಾನೆಲ್, ಪೇಪರ್ಗಳಲ್ಲೆಲ್ಲ ಇವಳು ಕ್ಯಾರೆಕ್ಟರ್ ಬಗ್ಗೆ ಕೆಟ್ಟದಾಗಿ ಹಬ್ಸೋದಕ್ಕೆ ಶುರು ಮಾಡ್ತಾರೆ. ಕೆಲ್ಸಕ್ಕೆ ಹೋಗಕ್ಕಿಲ್ವಾ ನೀನು? ನನ್ನಿಂದ ಎಲ್ರೂ ಜೀವನನೂ ಹಾಳಾಗ್ತೈತೆ ಅಕ್ಕ. ಈಗ ಪುಷ್ಪಕ್ ಸರ್ ಜೀವನನೂ ಹಾಳಾಗ್ತೈತೆ. ಓ, ನೆನ್ನೆ ನರ್ತನ ಆ ಥರ ಎಲ್ಲ ಮಾತಾಡಿದ್ಲಲ್ಲ, ಅದಕ್ಕೆ ಬೇಜಾರ್ ಮಾಡ್ಕೊಂಡಿದ್ಯಾ ನೀನು? ಲೇ ಮೈನಾ, ನೀನ್ ನೋಡಿದ್ರೆ ಬೆಳಗ್ಗೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ನಿಂತಿದ್ಯಲ್ಲ. ಹೋಗು, ಕೆಲ್ಸ ನೋಡೋಗು. ಇಲ್ಲ ಅಕ್ಕ, ನನಗ್ ನರ್ತನ ಯಾಕೆ ಆ ಥರ ಮಾತಾಡಿದ್ಲು ಅಂತ ಗೊತ್ತಿಲ್ಲ. ಆದ್ರೆ ಅವಳು ಒಂದ್ ಹೆಣ್ಣಲ್ವಾ? ಅವಳ ಮನ್ಸಲ್ಲೂ ಭಾವನೆಗಳನ್ನೋದಿರತ್ತಲ್ವಾ? ಪುಷ್ಪಕ್ ಸರ್ನ ಮದ್ವೆ ಆಗೋದಿಕ್ಕೆ ಎಷ್ಟೆಲ್ಲ ಹೋರಾಟ ಮಾಡಿದ್ಲು. ಪುಷ್ಪಕ್ ಸರ್ ಒಪ್ಪಿಗೆ ಕೊಟ್ಟು ಈಗ ಸ್ವಲ್ಪ ಸ್ವಲ್ಪ ಬದಲಾಗ್ತವ್ರೆ. ಪುಷ್ಪಕ್ ಸರ್ ಜೀವನನೂ ಶುರು ಆಗ್ಬೇಕು ಅಲ್ವಾ? ಅವ್ರ ಜೀವನದಲ್ಲೂ ನಡೆದಿರೋದೆಲ್ಲ ಮರಿಬೇಕಲ್ವಾ? ಅಷ್ಟೆಲ್ಲ ಆಗ್ಬೇಕು ಅಂದ್ರೆ ನರ್ತನ ಪುಷ್ಪಕ್ ಸರ್ನ ಮದ್ವೆ ಆಗ್ಬೇಕು. ಇಲ್ಲಾಂದ್ರೆ ಯಾವಾಗ್ಲೂ ನನ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ನರ್ತನ ಆಸೆ ಪಟ್ಟಂಗೆ ಅವ್ರ ಜೀವನ ಶುರು ಆಗೋ ಹೊತ್ತಲ್ಲಿ ನನ್ನಿಂದ ಅವ್ರ ಜೀವನ ಹಾಳಾಗ್ಬಾರ್ದು ಅಲ್ವಾ ಅಕ್ಕ? ನೆನ್ನೆ ಅವಸರ ಪಟ್ಟು ಪುಷ್ಪಕ್ ಸರ್ ಹತ್ರ ನರ್ತನ ಬೈರನ್ ಹೆಂಡತಿ ಮನೆಗೆ ಹೋಗಿ ಕೇಸ್ನ ವಾಪಸ್ ತಗೊಳಕ್ ಹೇಳೋಳೆ ಅಂತೆಲ್ಲ ಹೇಳ್ಬಿಟ್ಟೆ. ನರ್ತನನ್ ಮೇಲೆ ಅಷ್ಟೋ ಇಷ್ಟೋ ಒಳ್ಳೆ ಅಭಿಪ್ರಾಯ ಇತ್ತು, ಅದು ನನ್ನಿಂದನೇ ಹಾಳಾಗೋಯ್ತಕ್ಕ. ಇಷ್ಟೆಲ್ಲ ನೋಡ್ತಿದ್ರೆ ನನ್ನಿಂದ ಅವ್ರ ಜೀವನದಲ್ಲಿ ಏನಾದ್ರೂ ತೊಂದರೆ ಆಗುತ್ತಾ ಅಂತ ಭಯ ಆಗ್ತೈತೆ. ಇದಕ್ಕೆ ಇರ್ಬೇಕು ಅವಳು ನನ್ ಮೇಲೆ ಕೋಪ ಮಾಡ್ಕೊಂಡಿರೋದು. ನೋಡು ಮೈನಾ, ನೀನ್ ಏನ್ ಹೇಳಿದ್ರು ಸರಿ, ಆದ್ರೆ ನರ್ತನ ಮಾಡಿದ್ದು ತಪ್ಪು ಅಲ್ಲ ಕಣೆ. ನೀನ್ ಅವಳ ಬಗ್ಗೆ ಇಷ್ಟೊಂದೆಲ್ಲ ಯೋಚನೆ ಮಾಡ್ತಿದ್ಯಾ? ಆ ಬೈರೆ ಸಿಕ್ಕಿದ್ರೆ ನಿನ್ ಜೀವನ ಸರಿ ಹೋಯ್ತದೆ ಅಂತ ಅವಳು ಏನಾದ್ರೂ ಯೋಚನೆ ಮಾಡವಳ ಹೇಳು? ಅವಳು ಏನಾದ್ರೂ ಯೋಚನೆ ಮಾಡಿದ್ರೆ ಅವಳು ಇಂಥ ಕೆಲ್ಸ ಎಲ್ಲ ಮಾಡ್ತಿರ್ಲಿಲ್ಲ. ಅದಕ್ಕೆ ಕಾರಣ ಏನು ಅಂತ ಹೇಳ್ದೆ ಅಲ್ವಕ್ಕ? ಮತ್ತೆ ಮತ್ತೆ ಅದ್ರ ಬಗ್ಗೆ ಮಾತಾಡಿದ್ರೆ ಹೇಗೆ? ಸರಿ, ಈಗ ನಿನ್ಗೇನ್ ಬೇಕು? ಪುಷ್ಪಕ್ ಸರ್ಗೆ ನರ್ತನ ಮೇಲಿರೋ ಅಭಿಪ್ರಾಯ ಬದಲಾಗ್ಬೇಕು, ಅಷ್ಟೇ ತಾನೆ? ಮೈನಾ,
ಪುಷ್ಪಕ್ ಸರ್ ಎಂತ ಪರಿಸ್ಥಿತಿಲಿದ್ರು ನೀನ್ ಏನೇ ಹೇಳಿದ್ರು ಅವ್ರು ನಿನ್ ಮಾತ್ ಕೇಳ್ತಾರೆ.